ಅನನ್ಯ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ಅನ್ನುವಂತಹ ಮಹಿಳೆ ಎಷ್ಟು ನಿಜ ಹೇಳ್ತಾ ಇದ್ದಾರೆ, ಎಷ್ಟು ಸತ್ಯ ಇದೆ, ಅರ್ಧಮಿಥ್ಯ ಯಾವುದು, ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ. ಆಮೇಲೆ ಸುಳ್ಳಿನ ಬಂಡವಾಳವನ್ನ ನಿಜವಾಗ್ಲೂ ಹೂಡಿರೋದು ಯಾರು, ಈ ಪ್ರಶ್ನೆಗೂ ಉತ್ತರ ಬೇಕಲ್ವಾ? ಹೀಗಾಗಿ ಪಬ್ಲಿಕ್ ಟಿವಿ ಈ ಸುದ್ದಿಯ ಬೆನ್ನತ್ತಿದೆ. ಪರಿಣಾಮ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಅನನ್ಯ ಭಟ್ MBBSಗೆ ದಾಖಲಾಗಿದ್ಲು, ಫಸ್ಟ್ ಇಯರ್ ಸ್ಟೂಡೆಂಟು, ಧರ್ಮಸ್ಥಳಕ್ಕೆ ಹೋಗಿದ್ಲು ಅಂತೆಲ್ಲ ಅವರ ತಾಯಿ ಹೇಳಿದ್ರು. ಈಗ ಇದೇ ವಿಚಾರವನ್ನು ಇಟ್ಕೊಂಡು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ನಾವು ಹೋದ್ವಿ. ಅಲ್ಲಿ ಏನ್ ಸಿಕ್ತು, ದಾಖಲೆ ಇದೆಯಾ? ಮಣಿಪಾಲ ಯೂನಿವರ್ಸಿಟಿ ಮತ್ತು ಮಂಗಳೂರಿನಲ್ಲಿ ಒಂದು ಮಣಿಪಾಲದವ್ರದ್ದು ಇನ್ನೊಂದು ಬ್ರಾಂಚ್ ಇದೆ. ಎರಡೂ ಕಡೆಗಳಲ್ಲಿ ರಿಸ್ಕ್ ಬೇಡ ಅಂತ ಹೇಳಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. MBBS ಸ್ಟೂಡೆಂಟ್ ಹೌದಾ, ಇದ್ದಿದ್ದು ಹೌದಾ, ದಾಖಲೆ ಇರಬೇಕಲ್ವಾ? CET ಬಿಡಿ, ಅವರೆಲ್ಲ ಸುಟ್ಟೋಯ್ತು, ದಾಖಲೆ ಮರ್ತೋಯ್ತು, ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತೆಲ್ಲ ಅಂತಿದ್ದಾರೆ. ಅಟ್ಲೀಸ್ಟ್ ಅಡ್ಮಿಷನ್ ಆಗಿದ್ರೆ ಇವ್ರ ಹತ್ರ ಅಂತೂ ಇರುತ್ತಾ? ಮಣಿಪಾಲ್ ಯೂನಿವರ್ಸಿಟಿ ಯಾರು ಬೆಂಕಿ ಹಚ್ಚಿಲ್ವಾ? ಇರಬೇಕಲ್ವಾ? ಅಲ್ಲಿ ಇದ್ರೆ ದಾಖಲೆಗಳಿದ್ದೇ ಇರುತ್ತೆ. 16 ವರ್ಷದ ದಾಖಲೆ ಇದ್ಮೇಲೆ ಇನ್ನು ಅನನ್ಯ ಭಟ್ ದಾಖಲೆ ಹುಡುಕೋದು ಕಷ್ಟನಾ ಅಂತ ನಾವು KMCಗೆ ಹೋದ್ವಿ. ಅಲ್ಲಿ ಏನು ಸಿಕ್ತು ಅನ್ನೋದ್ರ ಡೀಟೇಲ್ಸನ್ನು ನಾವು ಕೊಡ್ತೀವಿ. ಮಣಿಪಾಲದ KMC ಕಾಲೇಜ್ನಿಂದ ಪಬ್ಲಿಕ್ ಟಿವಿ ನಡೆಸಿರುವಂತಹ ಗ್ರೌಂಡ್ ರಿಪೋರ್ಟ್ ಇದು. ಗ್ರೌಂಡ್ ರಿಪೋರ್ಟ್ನಲ್ಲಿ ಪ್ರತಿ ವರ್ಷದ ಎನ್ರೋಲ್ಮೆಂಟು ಅಂದರೆ 1996ಇಂದ ಹಿಡಿದು 2005 ತನಕ ರಿಸ್ಕೇ ಬೇಡ. 1-2 ವರ್ಷ ಈ ಕಡೆ, ಇನ್ನೊಂದು 3-4 ವರ್ಷ ಆಚೆ, ಬಿಫೋರು ಆಫ್ಟ್ರು 3-4 ವರ್ಷ ರಿಸ್ಕೇ ಬೇಡ ಅಂತ ಸೇಫ್ ಲೈನಲ್ಲಿ ಹುಡುಕಿದ್ವಿ. ಹುಡುಕ್ದಾಗ ಸಿಕ್ಕಿದೇನು ತೋರಿಸ್ತೀವಿ. ಬುರುಡೆ ಫೈಲ್ಸ್ನ ಬೆನ್ನತ್ತಿ ನಿಮ್ಮ ಪಬ್ಲಿಕ್ ಟಿವಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ MBBS ಅನ್ನು ಮಣಿಪಾಲ ದಲ್ಲಿ ನಡೆಸಿರುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. MBBS ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಕೆ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗ್ತಾಳೆ, ಅಲ್ಲಿ ಆಕೆ ಮಿಸ್ಸಿಂಗ್ ಆಗಿದ್ದಾಳೆ, ಇವತ್ತಿನವರೆಗೆ ಇಲ್ಲ ಅನ್ನುವಂಥದ್ದು. ನಾವು ಮಣಿಪಾಲ KMCಯ ಬಳಿ ಇದ್ದೇವೆ. ಆ ಸುಜಾತಾ ಭಟ್ ಹೇಳುವಂಥ ಕಾಲೇಜು ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಉಡುಪಿಯ ಮಣಿಪಾಲದಲ್ಲಿದೆ, ಮಾಹೆಯ ಅಂಡರಲ್ಲಿ ಬರುವಂಥ ಕಾಲೇಜಿದು. ನಾವು ಒಳಗಿರುವಂತಹ ರೆಕಾರ್ಡ್ಸ್ಗಳನ್ನು ತೆಗೆದಂತಹ ಸಂದರ್ಭದಲ್ಲಿ ಮತ್ತು ಈ ಭಾಗದ ನಗರಸಭಾ ಸದಸ್ಯರಾಗಿದ್ದಂಥವರ ಮಾತುಗಳನ್ನು ಮಹೇಶ್ ಠಾಕೂರ್ ಅವರು ಹೇಳಿರುವಂಥದ್ದು. ಅವರು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಆಕೆ ವಿದ್ಯಾಭ್ಯಾಸವನ್ನು ಮಾಡಿಲ್ಲ. ಈ ಸುಜಾತಾ ಭಟ್ ಹೇಳುವಂತಹ ಏನು ವಯಸ್ಸಿದೆ, ಇಸವಿ ಇದೆ, ಆ ಬ್ಯಾಚ್ನಲ್ಲಿ ಅನನ್ಯ ಭಟ್ ಅನ್ನುವಂತಹ ಹೆಸರುಗಳೇ ಇಲ್ಲ ಅನ್ನುವಂಥದ್ದು. ಸುಜಾತಾ ಭಟ್ ಹೇಳುವಂಥದ್ದು 2003-4 ಬ್ಯಾಚ್ನ ವಿದ್ಯಾರ್ಥಿನಿ ಆಗಿದ್ಲು ಆಕೆ ಅನ್ನುವಂಥದ್ದು. ಆದರೆ ಆ ಬ್ಯಾಚ್ನ ಎಲ್ಲ ಲಿಸ್ಟನ್ನು ತೆಗೆದುಕೊಂಡ್ರೆ, ಅದಕ್ಕಿಂತ ಹಿಂದೆ ಮತ್ತು ಮುಂದಿನ ಬ್ಯಾಚ್ಗಳನ್ನು ನೋಡಿದರೆ ಅಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರತಿ ವರ್ಷದ ದಾಖಲೆಗಳು ಇಲ್ಲಿನ ಕಾಲೇಜಲ್ಲಿ ಇರ್ತದೆ ಅಥವಾ ಅಲ್ಲಿ ಕೆಲಸ ಮಾಡುವವರ ಜೊತೆ ಇರ್ತದೆ. ಆ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡಿದಂಥ ಪ್ರೊಫೆಸರ್ಗಳು ಎಲ್ಲರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅನನ್ಯ ಭಟ್ MBBS ವಿದ್ಯಾರ್ಥಿನಿ ಆಗಿರಲಿಲ್ಲ ಅನ್ನುವಂಥದ್ದು. ಇಲ್ಲಿ ದೇಶ ವಿದೇಶದ ಹೊರ ರಾಜ್ಯದ ವಿದ್ಯಾರ್ಥಿಗಳು MBBS ಅನ್ನು ಮಾಡೋದಕ್ಕೆ ಬರ್ತಾರೆ. ಅವರ ಎಲ್ಲ ದಾಖಲೆಗಳು ಇಲ್ಲಿ ಇರ್ತದೆ. ಆದರೆ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇದು ಕೂಡ ಸುಳ್ಳು. ಏನು ಒಟ್ಟು ಕಟ್ಟುಕತೆಗಳನ್ನು ಸುಜಾತಾ ಭಟ್ ಹೇಳಿರುವಂಥದ್ದು, ಆ ಕಟ್ಟುಕತೆಯಲ್ಲಿ ಇದು ಕೂಡ ಒಂದು. ಹಾಗಾಗಿ ಇಲ್ಲದಂತಹ MBBS ಅನ್ನು ಮಾಡದಂತಹ ವಿದ್ಯಾರ್ಥಿನಿ ಗೆಳತಿಯರ ಜೊತೆ ಧರ್ಮಸ್ಥಳಕ್ಕೆ ಹೋದದ್ದೇ ಸುಳ್ಳು, ಆಕೆ ಅಲ್ಲಿಂದ ಮಿಸ್ಸಿಂಗ್ ಆಗಿದ್ದೇ ಸುಳ್ಳು ಎನ್ನುವಂತಹ ಸತ್ಯ ಈಗ ಬಯಲಿಗೆ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.